ವೆಲ್ಕಮ್ ಬ್ಯಾಕ್ ಟು ದ ಶೋ ಆ್ಯಂಡ್ ನೀವು ಕೇಳ್ತಾ ಇದ್ರ 92.7 ಬಿಗ್ ಎಫ್ ಎಮ್. ನಾನು ನಿಮ್ಮ ಆಶ್ರಿತ್, ನಿಮ್ಮ ಹೋಸ್ಟ್ ಇವತ್ತಿನ ಕಾರ್ಯಕ್ರಮಕ್ಕೆ. ಆ್ಯಂಡ್ ಈಗ ತಾನೇ ಹೇಳಿದ್ದೆ, ಒಂದು ಅಭಿವ್ಯಕ್ತಿ ಅಂತ ಕ್ಲಾಸಿಕಲ್ ಕಾನ್ಸರ್ಟ್ ನಡೀತಾ ಇದೆ, ಫಂಡ್ ರೇಸಿಂಗ್ ಕಾನ್ಸರ್ಟ್ ಫಾರ್ ಕ್ಯಾನ್ಸರ್ ಪೇಷಂಟ್ಸ್, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಅಂತ. ಈ ಕ್ಲಾಸಿಕಲ್ ಕಾನ್ಸರ್ಟ್ ಕಾರ್ಯಕ್ರಮದಲ್ಲಿ ಮೇನ್ ಆರ್ಟಿಸ್ಟ್ ಆಗಿರುವ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕರ್ನಾಟಕ ಹಾಗೂ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರಾಂತ ಕಲಾವಿದರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಮಾತನ್ನು ಕೇಳುವ ಸೌಭಾಗ್ಯ ನಮಗಾಗಿದೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನೀವು ಆಸ್ ಅ ಸ್ಟೂಡೆಂಟ್ ಹಲವಾರು ಗುರುಗಳ ಹತ್ರ ನಿಮ್ಮ ತಾಲೀಮನ್ನು ನಡೆಸ್ತೀರಾ. ಹಾಗಾಗಿ ನಿಮ್ಮ ತಾಲೀಮ್ ಹೇಗೆ ಶುರುವಾಯಿತು, ಯಾರ್ಯಾರ ಹತ್ರ ಕಲ್ತ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಖಂಡಿತ ಸರ್, ನಾನು ಚಿರಪರಿಚಿತ ಇದನ್ನ ನೀವು ಹೇಳ್ತೀರಾ, ಬಟ್ ನಿಮ್ಮ ವಾಹಿನಿ ಮುಖಾಂತರ ನನಗಿನ್ನು ಚಿರಪರಿಚಿತರು ಮಾಡ್ತಾ ಇದ್ರೆ ನಿಮಗೆ ಧನ್ಯವಾದಗಳು. ಆಮೇಲೆ ನನ್ನ ಬಾಲ್ಯದ ಗುರುಗಳು ಪಂಡಿತ್ AR ಹೂಗಾರ್ ಗುರುಗಳು ಅಂತ, ಅವ್ರದ್ದು ಸುಮಾರು ವರ್ಷ ಅವರು ಆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿದವರು. ಅವರಲ್ಲಿ ನಾನು ಸ್ವಲ್ಪ ಕ್ಲಾಸಿಕಲ್ 3 ವರ್ಷ ಕಲಿತೆ. ಆಮೇಲೆ ದಾಂಡೇಲಿ ಉಸ್ತಾದ್ KL ಜಮಾದಾರ್ ಸರ್ ಕಡೆ, ಅವ್ರ ಕಡೆ ಒಂದು ಸ್ವಲ್ಪ ದಿನ ನಾನು ತಬಲಾ ಕಲಿತೆ. ಸರಿ. ಆಮೇಲೆ ನಮ್ಮ ಧಾರವಾಡದ ಖ್ಯಾತ ಸಿತಾರ ಕಲಾವಿದರು ಲೆಜೆಂಡರಿ ಉಸ್ತಾದ್ ಬಾಲಿಖಾನ್ ಸರ್ ಅವರು, ಅವ್ರ ಸಲಹೆ ಮೇರೆಗೆ ನಾನು ನನ್ನ 3ನೇ ಗುರುಗಳು ಆದ್ರ ಲೆಜೆಂಡರಿ ಪಂಡಿತ್ ಬಸವರಾಜ್ ಬೆಂಡಿಗಿರಿ ಸರ್ ಅಲ್ಲಿ ಸುಮಾರು 9 ವರ್ಷ ನಾನು ಸತತ ಕಲಿತೆ ಸರ್. ಆಮೇಲೆ ಅಲ್ಲಿಂದ ನನಗೆ ಸ್ವಲ್ಪ ಧಾರವಾಡ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಬೆಳಿಲಿಕ್ಕೆ ಆಮೇಲೆ ಮುಂದುವರಿಲಿಕ್ಕೆ ಬಹಳ ಅನುಕೂಲ ಆಯ್ತು. ಸರಿ ಸರ್. ಈಗ ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಆಸ್ ಅ ಮ್ಯೂಸಿಕ್ ಸ್ಟೂಡೆಂಟ್ ನಾನು ಸ್ವಲ್ಪ ತಬಲಾ ಕಲಿತಾ ಇದ್ದೀನಿ. ಸೊ ಹಾಗಾಗಿ ಆಸ್ ಅ ಮ್ಯೂಸಿಕ್ ಸ್ಟೂಡೆಂಟ್ ನಮಗೆ ಆಲ್ವೇಸ್ ಒಂದು ಕುತೂಹಲ ಇರುತ್ತೆ. ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅವರ ಶಿಷ್ಯರು ತಾವು. ಅವರ ಒಂದು ತಾಲೀಮು ಹೇಗಿತ್ತು, ಅವರ ಒಂದು ಆಲೋಚನೆ ಹೇಗಿತ್ತು, ಅವರು ಹೇಳ್ಕೊಡ್ತಿದ್ದ ರೀತಿ ಹೇಗಿತ್ತು, ಅವರು ತಾಲೀಮ್ ನಡೆಸ್ತಿದ್ದ ಪದ್ಧತಿ ಹೇಗಿತ್ತು, ಅದರ ಬಗ್ಗೆ ನೀವು ಸ್ವಲ್ಪ ವಿವರವಾಗಿ ಹೇಳಿ ಸರ್. ಡೆಫಿನೆಟ್ಲಿ ಸರ್, ನಮ್ ಗುರುಗಳು ಅಂದ್ರೆ ಅವರ ಬಾಲ್ಯದಲ್ಲಿ ತಮ್ಮ ಗುರುಗಳಾದ ಉಸ್ತಾದ್ ಮೆಹಬೂಬ್ ಖಾನ್ ಸಾಬ್ ಮಿರಜ್ಕರ್ ಅವ್ರ ಮನೆಯಲ್ಲಿದ್ದು 20 ವರ್ಷ ಅವ್ರ ಮನೆಯಲ್ಲಿದ್ದು ಕಲಿತು, ಆಮೇಲೆ ಈ ಧಾರವಾಡ ಭಾಗಕ್ಕೆ ಲೆಜೆಂಡರಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಜವರು ಅವರು ಈ ಕಡೆ ಎಲ್ಲ ಈ ಯೂನಿವರ್ಸಿಟಿ ಭಾಗದಲ್ಲಿ ಮ್ಯೂಸಿಕ್ ಇದೆಲ್ಲ ಇದು ವಿಭಾಗಗಳನ್ನು ಓಪನ್ ಮಾಡಿದಾಗ ನಮ್ ಗುರುಗಳು ಈ ಕಡೆ ಬರ್ತಾರ. ಅವರು ಇಲ್ಲಿ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಕರ್ನಾಟಕ ಕಾಲೇಜ್ ಮತ್ತು ಯೂನಿವರ್ಸಿಟಿಯಲ್ಲಿ ಅವರು ತಬಲಾ ಗುರುಗಳಾಗಿ ಸುಮಾರು ವರ್ಷ ಸೇವೆ ಸಲ್ಲಿಸಿ ಮತ್ತೆ ಗೆಸ್ಟ್ ಆಗಿ ಮತ್ತು ಸೇವೆ ಸಲ್ಲಿಸ್ತಾರ ಅವರು. ಆ ಟೈಮ್ ಒಳಗೆ ನಾವು ಗುರುಗಳ ಕಡೆ ಬಂದಾಗ ಅವ್ರದ್ದು ಕಲ್ಸೋದೇನಂದ್ರೆ ಅವರು ಸಿಂಪಲ್ ಆಗಿ ಹೇಳ್ತಿದ್ರು, ಅದು ಭಯಂಕರ ಟಫ್ ಇರ್ತಿತ್ತು. ನಮಗೆ एकदम ಫ್ರೆಂಡ್ಲಿ ಆಗಿ ಅವ್ರಿಗೆ ಬರುತ್ತೆ, ನಿಮ್ಗೆ ಖಂಡಿತ ಬರುತ್ತೆ, ಮಾಡ್ತೀರಾ ಟ್ರೈ ಬರಂತೀರಿ ನಮ್ಗೆ ಅವರು ನಮ್ಮಲ್ಲಿ. ಅವ್ರ ಗುರುಗಳಲ್ಲಿ ಭೇದ ಭಾವ ಇಲ್ಲ, ಯಾರೇ ಬಂದ್ರು ಒಂದೇ ತರ ಹೇಳೋರು. ಆಮೇಲೆ ಎಲ್ಲರಿಗೆ ಅವ್ರು ಹೇಳೋದು ಟಫ್ ಇರ್ತದೆ, ಬಟ್ ನಮಗೆ ಈಸಿ ಮಾಡಿ ಹೇಳ್ಕೊಡ್ತಿದ್ರು. ಅದು ಅವ್ರದ್ದು ಕಲೆ. ಆಮೇಲೆ ಯಾವ ವಿದ್ಯಾರ್ಥಿ ಎಷ್ಟು ಬರ್ತಾನಂತ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಆ ತೂಕ ಗೊತ್ತಾಗ್ತಿತ್ತು, ಅಷ್ಟೇ ಹೇಳೋರು ಅವರು. ಆಮೇಲೆ ಬಹಳ ದೊಡ್ಡ ಅವರು ಆ ಸ್ಥಾನದಲ್ಲಿ ಒಂದು ದೊಡ್ಡ ಋಷಿಗಳಿದ್ದಾಗ ನಮಗೆಲ್ಲ ಎಲ್ಲ ಸಂಗೀತ ವಲಯದಲ್ಲಿ ಅವ್ರದ್ದು ಹೆಸರು ಗೊತ್ತೇ ಇದೆ. ಅವರು ಚಿರಪರಿಚಿತರು ಸರ್ ಅವರು. ಹೌದು ಸರ್, ಎಲ್ಲಾ ತಬಲಾ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಶಿಷ್ಯ ವರ್ಗದವರಾಗಿರ್ಬೋದು, ಅವರಿಗೆ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಸರ್ ಅವ್ರ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಗುರುತು ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಹೇಳ್ದಾಗೆ ನಮ್ಮ ಕರ್ನಾಟಕದ ಲೆಜೆಂಡರಿ ಆರ್ಟಿಸ್ಟ್. ಸೊ ಆ ಲೆಜೆಂಡರಿ ಆರ್ಟಿಸ್ಟ್ ಅವರ ಶಿಷ್ಯರಾದ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು ನಮ್ಮ ಜೊತೆ ಮಾತುಕತೆ ಮುಂದುವರಿಸ್ತಾರೆ. ಅಲ್ಲಿ ತನಕ ಕೇಳ್ತಾ ಇರಿ 92.7 ಬಿಗ್ ಎಫ್ ಎಮ್. ಯೋಚನೆ ಯಾಕೆ, ಚೇಂಜ್ ಓಕೆ. ವೆಲ್ಕಮ್ ಬ್ಯಾಕ್ ಟು ದ ಶೋ. ನೀವು ಕೇಳ್ತಾ ಇದ್ರ 92.7 ಬಿಗ್ ಎಫ್ ಎಮ್ ಅಲ್ಲಿ ನಾನು ಆಶ್ರಿತ್ ನಿಮ್ಮ ಜೊತೆಗೆ ಇವತ್ತು 11 ಗಂಟೆಯಿಂದ 2 ಗಂಟೆ ತನಕ ನಿಮಗೆ ಸಾಥ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು. ಅವರು ಅವರ ತಾಲೀಮಿನ ಬಗ್ಗೆ ಮಾತಾಡಿದರು ಆ್ಯಂಡ್ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಸರ್ ಅವ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ಹಂಚಿಕೊಂಡ್ರು. ಸರ್, ಈಗ ಇನ್ನೊಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಅಂತಲೇ ಕೇಳ್ಬೋದು. ಯಾಕಂದರೆ ಎಷ್ಟೋ ಜನ ಈಗಿನ ಕಾಲದಲ್ಲಿ ಸ್ಟೂಡೆಂಟ್ಸ್ಗಳು ಹಲವಾರು ಬ್ಯಾಕ್ಗ್ರೌಂಡ್ಗಳಿಂದ ಬಂದಿರ್ತಾರೆ. ಅವರದೇ ಆದ ಕಮಿಟ್ಮೆಂಟ್ಸ್ಗಳಿರ್ತವೆ, ಕಾಲೇಜ್ ಇರ್ಬೋದು ಅಥವಾ ಕೆಲಸದಲ್ಲಿರ್ಬೋದು, ಏನೋ ಮಾಡ್ತಾ ಇರ್ತಾರೆ. ಅವರಿಗೆ ಈ ಒಂದು ಸಂಗೀತದ ಬಗ್ಗೆ ಒಲವಿರುತ್ತೆ ಆ್ಯಂಡ್ ಒಳ್ಳೆ ಚೆನ್ನಾಗೂ ನುಡಿಸ್ತಾ ಇರ್ತಾರೆ ಅಥವಾ ಚೆನ್ನಾಗಿ ಹಾಡ್ತಾ ಇರ್ತಾರೆ ಅಂತ ಅನ್ಬೋದು. ಆದರೆ ಅವರಿಗೆ ತಾಲೀಮ್ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಒಂದು ಟೈಮು ಅಥವಾ ಸಂಗೀತದಲ್ಲಿ ನಾವು ಮುಂದೆ ಹೋಗಬೇಕು ಅಂದರೆ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡಬೇಕು, ಅದಕ್ಕಾಗಿ ನಿಮ್ಮ ಒಂದೆರಡು ಟಿಪ್ಸ್ ಇದ್ದರೆ ಹೇಳಿ ಸರ್.
ಇದು ಚೇಂಜ್ ಆಗೋದು ಪ್ರಕೃತಿ ನೇಮ ಸರ್. ಇವಾಗಿನ ವಾತಾವರಣ ಇವಾಗ ನೆಕ್ಸ್ಟ್ ಇರ್ಲಿಕ್ಕಿಲ್ಲ, ಚೇಂಜ್ ಆಗುತ್ತೆ. ಬಟ್ ಇವಾಗಿನ ಮಕ್ಕಳು ತುಂಬಾ ಅಂದ್ರೆ ಬೇಗ ಅವರು ಗ್ರಾಸ್ಪಿ ಮಾಡ್ಕೋತಾರೆ. ಆಮೇಲೆ ವಿಷಯ ಅವ್ರಿಗೆ ಬಂದ ನಂತರ ಅವ್ರು ಮತ್ತೆ ಬಂತು ಅಂತ ಬಿಡಬಾರ್ದು ಅಷ್ಟೇ. ಯಾರೇ ಮಾಡ್ತಾ ಇರ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು. ಹೌದು ಸರ್. ನೀವು ಟೈಮ್ ಶಿಸ್ತು ಬದ್ಧತೆ ಇಲ್ದ ಅದು ಜೀವನ ಅಸ್ತವ್ಯಸ್ತ ಇರ್ತ ಹೇಳ್ತಾರಲ್ಲ ಹಂಗೆ. ಹೌದು ಸರ್. ಆ ಟೈಮ್ ಪ್ರಾಕ್ಟೀಸ್ ಟೈಮ್ ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಟೈಮ್ ನೀವು ಮಾಡ್ಲೇಬೇಕು. ಹೌದು ಸರ್. ಮಾಡ್ಲೇಬೇಕು. ಹೆಂಗೆ ನಮ್ ನೇಮ ನೀತಿಗಳು ಇರ್ತಾವಲ್ಲ ಸರ್, ಊಟ ಟೈಮ್ ಊಟ, ನಾಷ್ಟ, ಮಲ್ಗೋದ್ ನಿದ್ದೆ, ಅದೊಂದು ಕ್ರಿಯೆ ನಮ್ದು ಅದು ಶಿಸ್ತ ಬದ್ಧತೆ ಇರ್ಬೇಕು. ಹೌದು ಸರ್. ಹೌದು. ಅದು ಇವಾಗ್ಲೂ ನಾವು ಅದೇ ಪ್ರಯತ್ನ ಮಾಡ್ತಿರ್ತೀವಿ. ಅದು ಕರೆಕ್ಟ್. ಯಾಕಂದ್ರೆ ಎವ್ರಿ ಟೈಮ್ ಇಸ್ ಅನ್ ಆನ್ ಗೋಯಿಂಗ್ ಇವೆಂಟ್. ನಮ್ಗೆ ಜೀವನದಲ್ಲಿ ಜೀವನ ಪರ್ಯಂತ ನಾವು ಕಲಿತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅಂದ್ರೇನೆ ನಾವು ಮುಂದೆ ಹೋಗ್ತೀವಿ, ನಮ್ಗೆ ಮುಂದೆ ಬರೋವರೆಗೂ ಹೇಳ್ಕೊಡ್ಲಿಕ್ಕೆ ಆಗ್ತದೆ ಅಥವಾ ಇದನ್ನ ಮಾಡಿ. ಡೆಫಿನೆಟ್ಲಿ ಅವೆಲ್ಲ ನೇಮ್ಗಳ ಅನ್ಕೊಂಡೆ ಮಾಡಲೇಬೇಕು ಸರ್. ಶಿಸ್ತು ಬದ್ಧತೆ ಇದ್ರೆ ನಮ್ಮಲ್ಲಿ ಒಂದೇನು ಕಾನ್ಫಿಡೆನ್ಸ್ ಇರುತ್ತೆ ಮತ್ತೆ. ಹೌದು ಸರ್. ಹೌದು ಸರ್, ಶಿಸ್ತು ಬದ್ಧತೆ ಅನ್ನೋದು ಇದ್ದರೆ ಜೀವನದಲ್ಲಿ ಎಲ್ಲ ಸುಗಮವಾಗಿ ಸಾಗ್ತವೆ ಆ್ಯಂಡ್ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕಾಗುತ್ತೆ. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ಸಂಗೀತ ಅಷ್ಟೇ ಅಲ್ಲ, ಜೀವನದಲ್ಲಿ ಏನು ಮಾಡಬೇಕು ಅಂದರೂ ಒಂದು ಶಿಸ್ತು ಇರಬೇಕು. ಆ ಶಿಸ್ತಿನ ಹಿಂದೆ ನಾವು ಬೆನ್ನಟ್ಟಿ ಹೋಗಬೇಕು. ಅದು ನಮ್ಮ ಜೀವನ ಶೈಲಿ ಆಗಬೇಕು. ಅದರಿಂದ ನಾವು ಸಾಧನೆಯನ್ನು ಮಾಡ್ಬೋದು. ನಮ್ಮ ಸ್ಕಿಲ್ಸ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಒಂದು ಉನ್ನತ ಮಟ್ಟಕ್ಕೆ ತರಕ್ಕೆ ನಾವು ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ದ ಕೀ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಈ ಅಭಿವ್ಯಕ್ತಿ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾರಿ 92.7 ಬಿಗ್ FM. ಯೋಚನೆ ಯಾಕೆ, ಚೇಂಜ್ ಓಕೆ. ನಮ್ಮ ಜೊತೆ ಇದ್ದಾರೆ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು. ವೆಲ್ಕಮ್ ಬ್ಯಾಕ್ ಟು ದ ಶೋ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM ಅಲ್ಲಿ. ನಾನು ಆಶ್ರಿತ್, ಇವತ್ತಿನ ಹೋಸ್ಟ್ ಆಗಿ ನಿಮ್ಮ ಮುಂದೆ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅಭಿವ್ಯಕ್ತಿ ಅಂತ ಕಾರ್ಯಕ್ರಮ ಬರ್ತಾ ಇದೆ ಸರ್. ಅಭಿವ್ಯಕ್ತಿ ಅಂತ ಕಾರ್ಯಕ್ರಮವನ್ನು ತಾಲ್ ಸುರಾಂಗನ್ ಅವರು ಮಾಡ್ತಾ ಇದ್ದಾರೆ. ಸ್ವರ್ ಅಂಡ್ ಸೇವಾ ಹಿಂದೂಸ್ತಾನಿ ಮ್ಯೂಸಿಕಲ್ ಆ್ಯಂಡ್ ಮೆಡಿಕಲ್ ಕಾನ್ಸರ್ಟ್. ಇದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಹಾಗೂ ಫಂಡ್ ರೈಸಿಂಗ್ ಕಾರ್ಯಕ್ರಮ. ಇದಕ್ಕೆ ನಿಮ್ಮನ್ನು ಆಹ್ವಾನಿಸಿ ನಿಮ್ಮ ಸೋಲೋ, ನಿಮ್ಮ ಪರ್ಫಾರ್ಮೆನ್ಸನ್ನು ಇಟ್ಟು ಈ ಫಂಡ್ ರೈಸಿಂಗ್ ಅನ್ನೋ ಒಂದು ಒಳ್ಳೆಯ ಕಾನ್ಸರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೇಗನ್ಸುತ್ತೆ ಸರ್ ಇದ್ರ ಬಗ್ಗೆ? ನೀವು ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು? ನನಗೆ ಏನಂದ್ರೆ ಒಂದು ಖುಷಿ ಅಂದ್ರೆ ನಾವ್ ಎಲ್ಲಿಯಾದ್ರೂ ಒಂದು ಒಳ್ಳೆ ಒಂದು ಕಾರ್ಯಕ್ರಮಗಳಿಗೆ ಒಂದೇ ಉದ್ದೇಶ ಪೂರ್ವಕವಾದ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸ್ವಲ್ಪ ತಗೊಳ್ತಾ ಇದ್ದಾರೆ. ಅದು ನಮ್ಗೊಂದು ನೆಮ್ಮದಿ ಇದೆ ಸರ್. ಅದು ಯಾಕಂದ್ರೆ ಎಲ್ಲಾ ಕಡೆ ವ್ಯಾಪಾರೀಕರಣ ನಡೆಯಲ್ಲ, ಸ್ವಲ್ಪ ಬೇಕು, ಮಾನವೀಯತೆ ಬೇಕು. ಆಮೇಲೆ ಇವರು ನಮ್ಮ ದೇವರಾವ್ ಸಿಂಧೆ ಅಂತ ಅದು ಮುಖ್ಯ ಕಾರಣಕರ್ತರದಕ್ಕೆ ಅವರು ಒಂದು ತಾಲ ಸುರಂಗನ್ ಅಂತ ಅದೊಂದು ಸಂಸ್ಥೆ ಕಟ್ಕೊಂಡು, ಆಮೇಲೆ ಕೆಲವರು ಮಿತ್ರ ಮಂಡಳಿ, ಆಮೇಲೆ ಅವರು ವಿದ್ಯಾರ್ಥಿಗಳು, ಅವರು ಕಲಾವಿದರಿದ್ದಾರೆ. ಅವ್ರ ವಿದ್ಯಾರ್ಥಿಗಳ ಪೇರೆಂಟ್ ಕರ್ಕೊಂಡು ಇದೊಂದು ಸಂಘ ಕಟ್ಕೊಂಡು ಅವರು ಸುಮಾರು ವರ್ಷದಿಂದ ಈ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರು. ಇದಕ್ಕೆ ಮುಂಚೆ ನನ್ಗೆ ಅವರು ಕರ್ಸಿದ್ರು ಒಮ್ಮೆ, ಆಮೇಲೆ ಒಮ್ಮೆ ಗೆಸ್ಟ್ ಅಂತೂ ಕರ್ಸಿದ್ರು. ಅವ್ರದ್ದು ಉದ್ದೇಶ ತುಂಬಾ ಇಂಟೆನ್ಷನ್ ಬಹಳ ಅಂದ್ರೆ ಎಮೋಷನಲ್ ಆಗಿದೆ ಸರ್. ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನ. ಹೌದು ಸರ್. ಎಲ್ಲರೂ ಆರೋಗ್ಯವಂತರಾಗಿ ಇರಲ್ಲ ಸರ್ ಅದು. ಸೊ ಅವ್ರ ಉದ್ದೇಶಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಹಿಂಗಾಗಿ ನನಗೆ ಆ ವೇದಿಕೆಯಲ್ಲಿ ಬಂದು ಸೇವೆ ಮಾಡುದು ನಂದೊಂದು ಭಾಗ್ಯ. ಆಮೇಲೆ ಬೇರೆ ಕಲಾವಿದರು ಬರ್ತಾ ಇದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ವಾಹಿನಿಯಿಂದ 92.7 ಬಿಗ್ FM ಏನಿದೆಯಲ್ಲ ಅಶ್ವಥ್ ಸರ್, ನೀವು ಪ್ರಚಾರ ನೀಡ್ತಾ ಇದ್ರಿ. ನೀವು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಪ್ರಚಾರ ಬಹಳ ಮುಖ್ಯ. ಹೌದು ಸರ್. ಹೌದು ಸರ್. ಹಿಂಗಾಗಿ ನಿಮ್ದು ಇದ್ರೊಳಗೆ ಒಂದು ದೊಡ್ಡ ಕೊಡುಗೆ. ಆಮೇಲೆ ಆದಷ್ಟು ಆ ದಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಶ್ರೋತೃಗಳು ಬಂದ್ರೆ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲರಿಗೂ ಒಂದು ಸಾರ್ಥಕತೆ ಇರ್ತದೆ ಸರ್ ಅಲ್ಲಿ. ಹೌದು, ಕಾರ್ಯಕ್ರಮ ಒಂದು ಕಡೆ ಆಯೋಜಿಸ್ತಾ ಇದ್ದಾರೆ, ಆದ್ರೆ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅವರ ಬೇಡಿಕೆ. ಅದೇ ನಮ್ಮ ಆಶಯ ಕೂಡ. ಸೊ ಎಲ್ಲ ಬಿಗ್ FM ಲಿಸ್ನರ್ಸ್, ಫ್ರೀಯಾಗಿ ಕಾನ್ಸರ್ಟ್ ನಡೀತಾ ಇದೆ. ಒಂದೊಳ್ಳೆ ಕಾಸ್ಗಾಗಿ ಕಾನ್ಸರ್ಟ್ ನಡೀತಾ ಇದೆ. ಇದು ನಡೀತಾ ಇರೋದು ಜಯನಗರದ ವಿವೇಕ ಆಡಿಟೋರಿಯಂನಲ್ಲಿ. ಇದೇ ಭಾನುವಾರ ಸಂಜೆ 4 ಗಂಟೆಯಿಂದ ಶುರು ಆಗುತ್ತೆ. ದಯಮಾಡಿ ಎಲ್ಲ ಸಂಗೀತ ರಸಿಕರು, ಸಂಗೀತ ಪ್ರಿಯರು ಹಿಂದೂಸ್ತಾನಿ ಕ್ಲಾಸಿಕಲ್ ಕಾನ್ಸರ್ಟ್ನ ನೀವು ಅನುಭವಿಸಿ. ಈ ಕಾನ್ಸರ್ಟ್ನಲ್ಲಿ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು ತಬಲಾ ಸೋಲೋವನ್ನು ಹಾಗೂ ವಿದುಷಿ ಡಾಕ್ಟರ್ ಜಯದೇವಿ ಜಂಗಮಶೆಟ್ಟಿ ಅವರು ವೋಕಲ್ ಕಾನ್ಸರ್ಟನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಸಾರ್ ಅಹಮದ್ ಸರ್ ಅವ್ರ ಜೊತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಅಲ್ಲಿ ತನಕ ಕೇಳ್ತಾ ಇರಿ 92.7 ಬಿಗ್ FM ನಲ್ಲಿ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಸ್ಟೇ ಟ್ಯೂನ್ಡ್.
ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮ ಜೊತೆ ಇದ್ದಾರೆ ಉಸ್ತಾದ್ ನಿಸಾರ್ ಅಹಮದ್ ಸರ್ ಅವರು, ನಮ್ಮ ಕರ್ನಾಟಕದ ಖ್ಯಾತ ತಬಲಾ ವಾದಕರು. ಅವರ ಕಾನ್ಸರ್ಟ್ ಇದೇ ಭಾನುವಾರದಂದು ವಿವೇಕ ಆಡಿಟೋರಿಯಂ ಜಯನಗರದಲ್ಲಿ ನಡೀತಾ ಇದೆ. ಸಂಜೆ 4ರಿಂದ ಶುರು ಆಗ್ತಾ ಇದೆ ಪ್ರೋಗ್ರಾಮ್. ನೀವು ಕೂಡ ಭಾಗವಹಿಸಬಹುದು, ಎಂಟ್ರಿ ಫ್ರೀ ಇರುತ್ತೆ. ಸರ್, ಈಗ ನಿಮ್ಮ ಜೊತೆ ಮಾತುಕತೆ ಮುಂದುವರ್ಸೋಣ. ನನ್ನ ಹತ್ರ ಒಂದು ಕ್ವಶನ್ ಇದೆ ಸರ್. ಅದು ಏನಂದ್ರೆ, ಈಗ ಮ್ಯೂಸಿಕ್ ಆ್ಯಂಡ್ ಹೆಲ್ತ್ ಅಂದ್ರೆ ನಾವು ಕ್ಯಾನ್ಸರ್ ಅವೇರ್ನೆಸ್ಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ, ಹೆಲ್ತ್ ಅಂತ ಬಂದಾಗ, ಎರಡನ್ನು ಹೇಗೆ ನೋಡ್ತೀರಾ? ಮ್ಯೂಸಿಕ್ ಹಾಗೂ ಹೆಲ್ತ್ ಅನ್ನ ಎರಡು ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ ಸರ್, ಆರೋಗ್ಯ ಮುಖ್ಯ. ಆರೋಗ್ಯ ಇಲ್ಲದೆ ಮತ್ತೆ ಯಾವುದು ಅದ್ರ ಮುಂದೆ ಏನು ಬರಲ್ಲ, ಯಾವ್ದು ಕ್ರಿಯೆಗಳು ಬರಲ್ಲ. ಹೌದಲ್ಲ? ಅದು ಇದು ಎಷ್ಟು ನಮ್ಮ ದೈಹಿಕ ಆರೋಗ್ಯ ಇಂಪಾರ್ಟೆಂಟ್, ಅಷ್ಟೇ ಮಾನಸಿಕ ಆರೋಗ್ಯನ ಇಂಪಾರ್ಟೆಂಟ್ ಸರ್. ಹೌದು ಸರ್, ಹೌದು ಸರ್. ಇದು ವಿಲಾಸಕ್ಕಾಗಿ ಬಳಸ್ಕೊಳ್ಬಾರ್ದು, ಅದು ಸಬ್ಜೆಕ್ಟ್ ಅಲ್ಲ. ಇದು ನಮ್ದು ವಿಕಾಸ, ಆತ್ಮ ವಿಕಾಸ. ಹಿಂಗ ನಾವು ಗುರು ಹಿರಿಯರು ಹೇಳೋದ್ ಮಾತು ಕೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಹಿಂಗಾಗಿ ನಮಗ ಆರೋಗ್ಯ ಒಳ್ಳೇದಿದ್ರೆ ಸಂಗೀತನೂ ಇದೆ ರೀ, ಎಲ್ಲಾನು ಇದೆ ಸರ್, ಸಾಮಾಜಿಕ ಸೇವೆನೂ ಇದೆ. ಹಿಂಗಾಗಿ ಸಂಗೀತ ಮತ್ತು ಇದು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಸರ್. ಒಳ್ಳೆ ಆರೋಗ್ಯ ಇದ್ರೆ ಸಂಗೀತ ಒಳ್ಳೆ ರೀತಿಯಿಂದ ನಾವು ಪ್ರಸ್ತುತಪಡಿಸಬಹುದು. ಆಮೇಲೆ ಸ್ವಲ್ಪ ಆತರ ಏನೋ ನೆಮ್ಮದಿ ಕಮ್ಮಿ ಆದಾಗ ಇಂಥವೆಲ್ಲ ಕ್ರಿಯೆಗಳನ್ನ ಕೇಳಿದಾಗ ಒಂದು ಉಲ್ಲಾಸತೆ ಬರ್ತದೆ ನಮ್ಮಲ್ಲಿ. ಹೌದು ಸರ್, ಹೌದು. ಹಿಂಗ ಇದಕ್ಕೆ ಎರಡಕ್ಕೂ ಸಂಬಂಧ ಇದೆ ಸರ್, ಆರೋಗ್ಯ ಮತ್ತು ಸಂಗೀತ. ಹೌದು, ಹೌದು ಸರ್. ಸರ್, ಕೊನೆಯದಾಗಿ ನಮ್ಮ ಬಿಗ್ ಎಫ್ ಎಂ ನ ಲಿಸ್ನರ್ಸ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಈ ಕಾರ್ಯಕ್ರಮ ಕರೆಕ್ಟ್ ಆಗಿ 5 ಗಂಟೆಗೆ ಇಲ್ಲಿ ಜಯನಗರದಲ್ಲಿ ನಡೀತಾ ಇದೆ. ಅದು ಕಾರ್ಯಕ್ರಮಕ್ಕೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು, ಸಂಗೀತ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ನಮ್ರತೆಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಖಂಡಿತ ನಮ್ಮ ಲಿಸ್ನರ್ಸ್ ಡೆಫಿನೆಟ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ, ತನು ಮನದಿಂದ ಸಹಾಯ ಮಾಡ್ತಾರೆ. ಈ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮಕ್ಕೆ ತಮಗಾದಷ್ಟು ಸಹಾಯವನ್ನ ಖಂಡಿತ ಮಾಡ್ತಾರೆ ಅಂತ ಭರವಸೆಯನ್ನ ಕೊಡ್ತೇನೆ. ನೀವು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಸೊ ಫ್ರೆಂಡ್ಸ್, ಗೊತ್ತಲ್ಲ, ಅಭಿವ್ಯಕ್ತಿ ಕಾರ್ಯಕ್ರಮ ಇದೇ ಸಂಡೇ ನಡೀತಾ ಇದೆ ಜಯನಗರದ ವಿವೇಕ ಆಡಿಟೋರಿಯಂನಲ್ಲಿ ಸಂಜೆ 4ರಿಂದ. ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇದೊಂದು ಫಂಡ್ ರೇಸಿಂಗ್ ಅವೇರ್ನೆಸ್ ಕಾರ್ಯಕ್ರಮ ಆಗಿರೋದ್ರಿಂದ ದಯಮಾಡಿ ತಾವು ಡೊನೇಷನ್ ಅನ್ನ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೇಳ್ತಾರೆ 92.7 ಬಿಗ್ ಎಫ್ ಎಂ. ಯೋಚನೆ ಯಾಕೆ, ಚೇಂಜ್ ಓಕೆ.